ಪರಿ ಫೋನ್ ಏನಾದ್ರೂ ಮಾಡಿರ್ಬೋದಾ? ಅಯ್ಯೋ, ಇಲ್ಲೇ ಚಾರ್ಜಿಗೆ ಹಾಕೋಗಿದ್ನಲ್ಲ, ಯಾರು ಎತ್ಕೊಂಡೋದ್ರು? ಎಲ್ಲೋ ಹೋಯ್ತು. ಈ ಹಾಲಿನ ಗ್ಲಾಸ್ ಇಲ್ಲ ಕೆಟ್ಟಿದ್ದಾರೆ. ಶ್ರುತಿ ಬಂದಿರ್ಬೋದಾ? ಅವಳನ್ನ ಮಾಮ, ರೂಮಲ್ಲಿ ಒಂದು ಫೋನ್ನ ಚಾರ್ಜ್ ಹಾಕಿದೆ, ಎಲ್ಲೋ ಕಾಣ್ತಿಲ್ಲ. ಇದಾ ನೋಡು. ಇದನ್ನ ಯಾರು ತಗೊಂಬಂದಿದ್ದು? ಶ್ರುತಿನಾ? ಅಯ್ಯಯ್ಯೋ, ನಾನು ಎತ್ಕೊಂಡ್ ಬರ್ಲಿಲ್ಲ, ನಾನೇ ಎತ್ಕೊಂಡ್ ಬಂದೆ. ಹೌದು, ಇದ್ ಯಾರ್ ಫೋನ್ ಅರ್ಜುನ್? ಯಾರ್ದಾದ್ರೆ ಏನತ್ತೆ, ನೀವು ಸುಮ್ಮನೆ ಟೆನ್ಷನ್ ಕೊಟ್ಬಿಟ್ರಲ್ಲ ನಂಗೆ. ಅದ್ರಲ್ಲಿರೋ ಫೋಟೋ ಅಷ್ಟು ಬೇಗ ಪತ್ತದಾರಿ ಶುರು ಮಾಡ್ಬಿಟ್ರಾ? ನಿಮ್ಮನ್ನೆಲ್ಲ ತಿದ್ದಕ್ಕೆ ಆಗಲ್ಲ ಬಿಡಿ. ಇದು ಯಾರ್ ಫೋನ್ ಅಪ್ಪ? ನನ್ ಫೋನೇ. ಏನಿವಾಗ? ನಾವೇನು ಅದ್ರಲ್ಲಿ ಏನಿದೆ ಅಂತ ನೋಡಕ್ಕೆ ಫೋನ್ ತಗೊಂಡ್ಬರ್ಲಿಲ್ಲ. ಇಲ್ಲಿ ನೋಡು, ನನ್ ಫೋನು ಇದೇ ಮಾಡೆಲ್ಲು, ಇದೇ ಕವರು. ಹೌದಾತೆ? ನನಗ್ ಗೊತ್ತಾಗ್ದೆ ನನ್ ಫೋನೇ ನೀನ್ ರೂಮಲ್ಲಿ ಚಾರ್ಜ್ಗೆ ಹಾಕಿದ್ದಾರೆ ಅನ್ಕೊಂಡು ಎತ್ಕೊಂಡ್ ಬಂದ್ಬಿಟ್ಟೆ. ಸಾರಿ ಅತ್ತೆ, ಇದು ಪರಿ ಫೋನು. ಗೊತ್ತಾಯ್ತು. ಅವಳ ಫೋಟೋ ಅದ್ರಲ್ಲೇ ಇದೆಯಲ್ಲ, ನಾನ್ ನೋಡ್ದೆ. ಹೌದು, ಅದೇ ಹೆಂಗೆ ನಿನ್ ಕೈಯಲ್ಲಿ? ನಾನು ಪರಿನು ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಯಾಕೆ? ಅಪ್ಪ, ಅದು ಒಬ್ರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಇದೊಂದ್ ಟ್ರಿಕ್ ಅಪ್ಪ. ಇದೇ ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು, ನಿಂಗದೆಲ್ಲ ಗೊತ್ತಾಗಲ್ಲ. ಹೌದೌದು, ಗೊತ್ತಾಗಲ್ಲ. ಏಯ್, ಯಾಕೆ ಅವನು ಇಷ್ಟು ಟೆನ್ಷನ್ ಆಗಿದ್ದಾನೆ? ಅಮ್ಮ, ನಿನ್ ಫೋನ್ ಕೊಡು, ನನ್ ಗೇಮ್ ಆಡ್ಬೇಕು. ಇವಳು ಬೇರೆ. ಏನ್ರಿ, ಆ ಫೋನಲ್ಲಿ ಪರಿ ಫೋಟೋ ನೋಡಿದ್ರಲ್ಲ, ಅವಳು ನಿನ್ನೆ ನಮ್ಮ ಮನೆಗ್ ಬಂದ ರಿಚ್ ಗೆಟಪ್ಪೇ ಬೇರೆ, ಆದ್ರೆ ಫೋನಲ್ಲಿದ್ದ ಗೆಟಪ್ಪೇ ಬೇರೆ. ನೀನು ಮಲ್ಗೆ ಎದ್ದಾಗ ಬೇರೆ ತರ ಕಾಣ್ತೀಯ, ಶಾಪಿಂಗ್ ಹೋಗುವಾಗ ಫುಲ್ ಮೀನ್ಸ್ತಾ ಇರ್ತೀಯ. ಈಗ ಕೇಳದ್ನ ನಿಮ್ ಹತ್ರ? ನಾನು ತುಂಬಾ ದಿನ ಹೇಳ್ದಲ್ಲ ಒಳಗೆ ಇಟ್ಕೊಂಡಿದ್ದೆ, ಈಗ ಹೇಳೋ ಕಾಲ ಬಂತು, ಅದಕ್ಕೆ ಹೇಳ್ಬಿಟ್ಟೆ. ನಾನ್ ಹೇಳಕ್ ಬಂದಿದ್ದು ಅದಲ್ಲ, ನನ್ಗೇನೋ ಎಡವಟ್ಟು ಅನ್ನಿಸ್ತಿದೆ. ಲೇ, ಸುಮ್ನೆ ನನ್ ತಲೆ ತಿನ್ಬೇಡ. ಹೌದು, ನಿನ್ಗೇನು ಗಳಿಗೆಗೂ ಮೂಡ್ ಸ್ವಿಂಗ್ ಆಗುತ್ತೆ? ಏನ್ರಿ ಹೇಳ್ತಿದ್ದೀರಾ? ನೆನ್ನೆ ಒಂಥರ ಮಾತಾಡ್ದೆ, ಇವತ್ತು ಇನ್ನೊಂಥರ ಮಾತಾಡ್ತಾ ಇದ್ಯಾ. ನೆನ್ನೆ ಪೊರಿಗೂ ಅರ್ಜುನ್ಗೂ ಮದ್ವೆ ನಡೆದ್ರೇನೆ ಶ್ರುತಿಗೂ ಅಭಿಗೂ ಮದ್ವೆ ನಡೆಯುತ್ತೆ ಅಂತ ಹೇಳ್ದೆ. ಈಗ ನೋಡಿದ್ರೆ ಏನು ಎಡವಟ್ಟಾಗಿದೆ ಅಂತಿದ್ಯಾ? ಇಲ್ಲ ರೀ, ಆದ್ರೆ ಏನೋ ತಿವಿತಾ ಇದೆ ನಾನೇ ತಿವಿತಾ ಇರೋದು. ಈಗ ತಿವಿತಾ? ದೊಡ್ಡ ಹೆಡ್ಡರಿ ನೀವು. ಅವಳ ಫೋಟೋ ನೋಡಿದ್ರೆ ಏನೂ ಸರಿ ಇಲ್ಲ ಅನ್ನಿಸ್ತಿದೆ. ಅಷ್ಟು ಅರ್ಥ ಆಗಲ್ವಾ ನಿಮ್ಗೆ? ಅವಳು ಇಲ್ಲಿಗೆ ಬಂದಾಗ ರಿಚ್ ಆಗಿದ್ಲು, ಫೋಟೋದಲ್ಲಿ ಸುಮಾರಾಗಿ ಕಾಣ್ತಿದ್ದಾಳೆ ಅಂತ ಹೇಳ್ದೇರಿ. ಏಯ್, ಅವಳೇನು ಡಬಲ್ ಆಕ್ಟಿಂಗಾ? ಅವಳು ಇವಳು ಒಬ್ರೇನೆ. ಯಾರಿಗೋ ಸರಿಯಾಗಿ ಫೋಟೋ ತೆಗಿಯಕ್ ಬಂದಿಲ್ಲ ಅಷ್ಟೇ. ಸುಮ್ನೆ ನನ್ ಮೆದ್ಲು ಕೈಯಾಕುಂದ ನಿಲ್ಸಿ, ಹೋಗ್ ಮಲ್ಕೋ. ಗುಡ್ ನೈಟ್. ನಿಮ್ಗೆಲ್ಲ ಬರೀ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ರೀ. ಏನ್ ವಿಷಯ ಅಂತ ನಾನೇ ಕಂಡುಹಿಡಿತೀನಿ. ಸರಿ, ಹೋಗು. ಮಾಡ ಕೆಲಸ ಇಲ್ಲ ಅಂದ್ರೂ ಏನಾದ್ರೂ ಅಂತ ಹೇಳಿ ಸುಮ್ನೆ ತಲೆ ತಿಂತಾಳೆ. 2 ನಿಮಿಷಕ್ಕೆ ಅತ್ತೆ ಎಷ್ಟು ಟೆನ್ಷನ್ ಕೊಟ್ಬಿಟ್ರು. ನನ್ನ ಫೋನಿಂದ ಪರಿ ಫೋನ್ ಮಾಡ್ತಾ ಇದ್ದಾಳೆ. ಯಜಮಾನ್ರನ್ನ ಆಟೋದವನು ಅಂತ ಸೇವ್ ಮಾಡಿದಾಳೆ. ಹಾಯ್ ಪರಿ, ಹೇಗಿದ್ಯಾ? ನಿನ್ನ ಹಿಡ್ಕೊಂಡು ಜೋರಾಗಿ ಬಡಿಬೇಕು ಅನಿಸ್ತದೆ. ನನಗ್ ಕೋಪ ಬರಸ್ತಾ ಇದೀಯಾ? ಇರು. ಹೌದು, ಯಾಕೆ ನನ್ನ ನಂಬರ್ನ ಆಟೋ ಅರ್ಜುನ್ ಅಂತ ಸೇವ್ ಮಾಡಿದ್ಯಾ? ಹೌದಾ,
ಸರಿ, ಅದನ್ನ ನಾಳೆನೆ ಫ್ರೆಂಡ್ ಅರ್ಜುನ್ ಅಂತ ಚೇಂಜ್ ಮಾಡ್ತೀನಿ. ಇಲ್ಲ 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 ನಾನ್ ಹೇಳೋ ತರ ಬೇರೆ ಹೆಸರಿಂದ ಸೇವ್ ಮಾಡು. ಅಯ್ಯೋ, ಈಗದೆಲ್ಲ ಹೇಳಿ ನನ್ಗೆ ಓವರ್ ಟೆನ್ಷನ್ ಕೊಡ್ಬೇಡ ಕಣೋ. ನನ್ ಫೋನ್ ಅಲ್ಲಿ ನನ್ ಬಿಸ್ನೆಸ್ ಸಂಬಂಧಪಟ್ಟಿರೋ ವರ್ಕ್ ಡೀಟೇಲ್ಸ್ ಎಲ್ಲ ಸೇವ್ ಮಾಡಿಟ್ಟಿದ್ದೀನಿ ಅರ್ಜುನ್. ಅಪ್ಪ ಬೇರೆ ಕೆಲವೊಂದ್ಸಲ ಡೀಟೇಲ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ನನ್ ಮೊಬೈಲ್ ಇಲ್ಲ ಅಂದ್ರೆ ನನ್ ಕೈನೂ ಓಡಲ್ಲ, ಕಾಲು ಓಡಲ್ಲ. ಎಂತ ಕೆಲ್ಸ ಮಾಡ್ತೆ ಅರ್ಜುನ್? ಸಾರಿ ಮಾ, ಇದಕ್ಕೆಲ್ಲ ಇಷ್ಟೊಂದು ಟೆನ್ಷನ್ ಆಗ್ತಾರ? ನಾನು ಅನ್ಕೊಂಡೇ ಇರ್ಲಿಲ್ಲ ಗೊತ್ತಾ. ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಅಂದ್ಯಲ್ಲ, ಅದಕ್ಕೆ ಒಂದು ಫ್ಲೋನಲ್ಲಿ ಹಾಗೆ ಮಾಡ್ಬಿಟ್ಟೆ ಅಷ್ಟೇ. ಹೇಗಾದ್ರೂ ನನ್ ಫೋನ್ ವಾಪಸ್ ಕೊಡು ಅರ್ಜುನ್. ಬರೀ ಒಂದೇ ಒಂದ್ ನೈಟ್ ಅಲ್ವಾ ಪರಿ, ಚಿಟ್ಕೆ ಹೊಡೆಯೋದ್ರಲ್ಲಿ ಮುಗ್ದೋಗ್ಬಿಡುತ್ತೆ. ಹೌದು, ನೀನು ನನ್ನ ಫೋನ್ ಓಪನ್ ಮಾಡಿ ನೋಡಿದ್ಯಾ? ಇಲ್ಲ. ಯಾಕೆ 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 ಯಾಕೆ? ಇವನ್ ಬೇರೆ ಫೋನ್ ಓಪನ್ ಮಾಡಿ ನೋಡ್ತೀಯಾ ಏನಿದೆ ಅಂತ. ಇವನೇನಾದ್ರೂ ನನ್ನ ಫೋನ್ ಓಪನ್ ಮಾಡಿ ನೋಡಿದ್ರೆ ಆಮೇಲೆ ನಾನು ಇಷ್ಟು ದಿನ ಮಾಡಿದ ಪ್ಲಾನು, ನಮ್ಮ ಅಕ್ಕನ ಬಾಳು ಎಲ್ಲ ಮುಗ್ದೋಗುತ್ತೆ. ಅದನ್ನ ತಿಳ್ಕೊಳ್ದೆ ನನಗೆ ಟೆನ್ಷನ್ ಕೊಡ್ತಿದ್ಯಲ್ಲೋ. ಹಲೋ ಪರಿ, ಲೈನಲ್ಲಿ ಇದೆಯಾ? ಲೈನಲ್ಲೇ ಇದ್ದೀನಿ. ಏನಾದ್ರೂ ಹೇಳು. ನನ್ನ ಫೋನ್ ನ ಓಪನ್ ಮಾಡಿ ನೋಡು, ಬರೀ ನಿನ್ ಫೋಟೋಸು ವಿಡಿಯೋಸೇ ಇರುತ್ತೆ. ನನ್ನ ಮನ್ಸಲ್ಲಿ ನಿನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ಮನ್ಸಲ್ಲಿ ಅಷ್ಟೇ ಇಲ್ಲ, ನನ್ನ ಫೋನ್ ಅಲ್ಲೂ ಅಷ್ಟೇ. ಹಲೋ 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 ಹಲೋ, ಸಿಗ್ನಲ್ ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ, ಆಮೇಲೆ ಮಾಡ್ತೀನಿ ನಾನು. ಪರಿ, ಸಿಗ್ನಲ್ ಸರಿ ಇಲ್ಲ ಅಂತ ನಾಟಕ ಮಾಡಿ ಕಟ್ ಮಾಡ್ತೀಯಾ? ನಾನ್ ನಿನ್ನ ಲವ್ ಮಾಡೋ ತರಾನೇ ನೀನು ನನ್ನ ಲವ್ ಮಾಡ್ತೀಯ. ಆ ಸಿಗ್ನಲ್ ಕ್ಲಿಯರ್ ಆಗಿದೆ, ಆದ್ರೆ ಯಾಕೆ ಅವಾಯ್ಡ್ ಮಾಡ್ತಿದ್ಯಾ? ಅದೇ ನನಗೆ ಅರ್ಥ ಆಗ್ತಿಲ್ವಲ್ಲ. ಅಯ್ಯೋ, ನನ್ನ ಫೋನ್ಗೆ ಪಿನ್ ಲಾಕ್ ತಾನೇ ಮಾಡಿರೋದು. ಆದ್ರಿಂದ ಅವನಷ್ಟು ಈಸಿಯಾಗಿ ಫೋನ್ ಓಪನ್ ಮಾಡೋದಕ್ಕಾಗಲ್ಲ. ನನ್ ಮನ್ಸಿಗೆ ಸಮಾಧಾನನೇ ಆಗ್ತಿಲ್ವಲ್ಲ. ಅವನನ್ನ ನಂಬೋಕ್ಕೂ ಆಗ್ತಿಲ್ಲ. ನನ್ ಬೆನ್ನಿಗೆ ಬಿದ್ದಿರೋ ಬೇತಾಳ. ಒಂದ್ ವೇಳೆ ಯಾವ್ದಾದ್ರು ಟೆಕ್ನಿಕ್ ಯೂಸ್ ಮಾಡಿ ನನ್ ಫೋನ್ ಓಪನ್ ಮಾಡಿ ನೋಡ್ಬಿಟ್ರೆ? ಟಪ್ಪ ನನ್ ಮಗ, ಸುಮ್ನೆ ನನಗೆ ಹುಚ್ಚಿಡಿಯೋ ಹಾಗೆ ಮಾಡ್ತಿದ್ಯಲ್ಲೋ. ಹೇಗೋ ನಿನ್ ಕೈಯಿಂದ ಫೋನ್ ತಗೊಳ್ಳಿ. ಅಯ್ಯೋ, ಏನೋ ಮಾಡೋದು. ನನ್ನ ಫೋನ್ ಕೊಡು, ನನ್ನ ಫೋನ್ ಕೊಡು ಕೊಡು. ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು. ಅರ್ಜುನ್ ಕಡೆಯಿಂದ ಫೋನ್ ತಗೊಳ್ಳೋದಕ್ಕೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ಏನ್ ಮಾಡೋದು?